ಹಾಯ್ ಹಲೋ ಗೆಳೆಯರೆ, ಎಲ್ರು ಹೇಗಿದ್ದೀರಾ? ಸೊ ಎಲ್ರು ಚೆನ್ನಾಗಿದೆ ಅಂತ ಭಾವಿಸ್ತೀನಿ. ಏನಪ್ಪಾ ಅಂದ್ರೆ ಇವತ್ತೊಂದು ವಿಡಿಯೋದಲ್ಲಿ ನಿಮ್ಮ ಒಂದು PUC ರಿಸಲ್ಟ್ ನ ಹೇಗ್ ನೋಡ್ಬೇಕಂತ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಸೊ ಯಾರ್ಯಾರು PUC ಓದ್ತಿದ್ದೀರಾ, ಸೊ ಯಾರ್ಯಾರ್ದು ಎಕ್ಸಾಮ್ ಮುಗ್ದೈತಲ್ಲ, ಸೊ ಅವ್ರಿಗೆಲ್ರಿಗೂ ಗುಡ್ ನ್ಯೂಸ್, ಬ್ಯಾಡ್ ನ್ಯೂಸ್ ಮತ್ತೆ ಎಲ್ಲ ಒಂದು ಅಂದ್ರೆ ರಿಸಲ್ಟ್ ಈಗ ನಿಮ್ಗೆ ಸಿಗಲಿದೆ. ಸೊ ಅದನ್ನ ಯಾವ ರೀತಿ ನೋಡ್ಬೇಕಂತ ನಾನು ನಿಮ್ಗೆ ಈಗ ತಿಳಿಸ್ತೀನಿ, ಓಕೆನಾ? ಸೊ ಜಸ್ಟ್ ನೀವು ಏನು ಮಾಡಂಗಿಲ್ಲ, ನಮ್ಮ ಒಂದು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ಅಪ್ಡೇಟ್ ಗಳಿಗೆ. ಸೊ ನಿಮ್ಗೆ ಸಾಮಾನ್ಯವಾಗಿ ನಿಮ್ಮ ಒಂದು ರಿಸಲ್ಟ್ ನ ಯಾವ ರೀತಿ ನೋಡ್ಬೇಕಂದ್ರೆ ಜಸ್ಟ್ ನೋಡಿ, ಸೆಕೆಂಡ್ PUC ರಿಸಲ್ಟ್ ಅಂತ ನೀವು ಸರ್ಚ್ ಮಾಡಿದ್ರೆ ಬರಲ್ಲ. ಸೊ ಅದರ ಒಂದು ಅಫಿಷಿಯಲ್ ವೆಬ್ಸೈಟ್ ಇದೆ, ಏನಪ್ಪಾ ಅಂದ್ರೆ ಕರ್ ರಿಸಲ್ಟ್. ಸೊ ನೀವು ನೋಡ್ತಿರ್ಬಹುದು, ಅಂದ್ರೆ URL ನಾನು ಟೈಪ್ ಮಾಡ್ತಾ ಇದ್ದೀನಿ, kerresult.nic.in. ಸೊ ಇದನ್ನ ನೀವು ಸರ್ಚ್ ಮಾಡಿದಾಗ ಸೊ ನಿಮ್ಮ ಒಂದು ರಿಸಲ್ಟ್ಸ್ ಓಪನ್ ಆಗುತ್ತೆ. ಸೊ ಜಸ್ಟ್ ನೀವು ಎಂಟರ್ ಕೊಟ್ರೆ ಸಾಕು, ಸೊ ಇದು ಡೈರೆಕ್ಟ್ ಆಗಿ ವೆಬ್ಸೈಟ್ ಗೆ ಹೋಗ್ತೈತೆ. ಸೊ ನಾನು ಏನ್ ಮಾಡ್ತೀನಿ, ನಿಮ್ಗೆ ಇನ್ನೊಂದು ಟೈಮ್ ನಿಮ್ಗೆ ತೋರ್ಸೋಕೆ ಸೊ ನಾನು ನಿಮ್ಗೆ ಇಲ್ಲಿ ಓಪನ್ ಮಾಡ್ತಾ ಇದ್ದೀನಿ. ಸೊ ಇಲ್ಲಿ ನೋಡಿ, ಕರ್ನಾಟಕ ಎಕ್ಸಾಮಿನೇಷನ್ ರಿಸಲ್ಟ್ 2025 ಅಂತ ಬರ್ತಾ ಇದೆ. ಸೊ ಇಲ್ಲಿ 2026 ಹೇಗ್ ಬರುತ್ತೆ ಅಂತ ನಾನು ನಿಮ್ಗೆ ತಿಳಿಸ್ತೀನಿ. ಸೊ ಇಲ್ಲಿ ನೋಡಿ, ಇನ್ನು ಅಪ್ಡೇಟ್ ಆಗಿಲ್ಲ. ಸೊ 2025 ಅಂತ ಇದೆ, ಯಾವಾಗ 2026 ಆಗುತ್ತೆ. ನೀವು ಜಸ್ಟ್ ಅದನ್ನ ಕ್ಲಿಕ್ ಮಾಡ್ಬೇಕಾಗುತ್ತೆ, ಫಸ್ಟ್ ಲಿಂಕ್ ಯಾವ್ದಿರುತ್ತೆ. ಸೊ ನೀವು ಫಸ್ಟ್ ಲಿಂಕ್ ನ ಕ್ಲಿಕ್ ಮಾಡಿದಾಗ ಸೊ ಇಲ್ಲಿ ತುಂಬಾ ರೀತಿಯ ಒಂದು ಅಂದ್ರೆ ರಿಸಲ್ಟ್ಸ್ ಗಳು ಅವೈಲೇಬಲ್ ಇದೆ. ಸೊ ಯಾರ್ಯಾರು SSLC ಓದಿದ್ರು ಸೊ ಅವ್ರ ರಿಸಲ್ಟ್ಸ್ ಕೂಡ ಇಲ್ಲೇ ಬರುತ್ತೆ. ಮತ್ತೆ ದ್ವಿತೀಯ PUC ಯ ಪರೀಕ್ಷೆ 2, ಓಕೆನಾ, ಎಕ್ಸಾಮ್ 2 ಯಾರ್ಯಾರು ಬರ್ದಿದ್ರು 2025 ಅಲ್ಲಿ, ಸೊ ಅವ್ರ ರಿಸಲ್ಟ್ಸ್ ಇಲ್ಲಿ ಅಪ್ಡೇಟ್ ಆಗ್ತಾ ಇದೆ. ಹಾಗೇನೆ CET ಎಕ್ಸಾಮ್ಸ್ ಯಾರ್ಯಾರು ಬರ್ದಿದ್ರು ಸೊ ಅವ್ರದ್ದು ಕೂಡ ಇಲ್ಲಿ ರಿಸಲ್ಟ್ ಅನೌನ್ಸ್ ಆಗ್ತಿದೆ. ಬಟ್ ಇಲ್ಲಿ ಡೇಟ್ ಏನಿದೆ ಅಲ್ಲ, ಸೊ ಅದು 2025 ಇದೆ. ಸೊ ಸೆಕೆಂಡ್ PUC ರಿಸಲ್ಟ್ ಯಾವ ರೀತಿ ನೋಡ್ಬೇಕಂತಂದ್ರೆ ಸೊ ಸೇಮ್ ನೀವು ಅಂದ್ರೆ ಇನ್ನು ಅಪ್ಡೇಟ್ ಆಗಿಲ್ಲ, ನಿಮ್ಗ ಒಂದು ಇನ್ಫಾರ್ಮೇಶನ್ಗೋಸ್ಕರ ಏನ್ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ಈ ಟೈಮ್ ವರ್ಗೂ ರಿಸಲ್ಟ್ ಅಪ್ಡೇಟ್ ಆಗಿಲ್ಲ. ಸೊ ರಿಸಲ್ಟ್ಸ್ 7th ಏಪ್ರಿಲ್ ಅಂತ ನಿರೀಕ್ಷಿತವಾಗಿದೆ. ಸೊ ಬಿಫೋರ್ 7 ಆಫ್ಟರ್ 7 ನಿಮ್ಗೆ ರಿಸಲ್ಟ್ ನೋಡಕ್ ಸಿಗ್ಬೋದು. ಸೊ ಅಲ್ಲಿವರೆಗೂ ನೀವು ಏನ್ ಮಾಡ್ಬೋದು ಅಂದ್ರೆ ನೀವು ಜಸ್ಟ್ ಯಾವ ರೀತಿ ಎಕ್ಸಾಮ್ ರಿಸಲ್ಟ್ಸ್ ನೀವು ನೋಡ್ಬೇಕಂತ ಇಲ್ಲಿ ನೀವು ಚೆಕ್ ಮಾಡ್ಬೋದು. ಇಲ್ಲಿ ನೋಡಿ, ಮೋರ್ ರಿಸಲ್ಟ್ಸ್ ಫ್ರಮ್ ಕರ್ನಾಟಕ result.nic.in ಅಂತ ನಾನು ಕ್ಲಿಕ್ ಮಾಡಿದಾಗ ನಿಮ್ಗೆ ಇನ್ನಷ್ಟು ರಿಸಲ್ಟ್ಸ್ ಬರುತ್ತೆ. ಸೆಕೆಂಡ್ PUC ಮೇನ್ ಎಕ್ಸಾಮ್ ಅಂದ್ರೆ ನೀವು ಜಸ್ಟ್ ಕ್ಲಿಕ್ ಮಾಡಿದ್ರೆ 2026 ಅಂತ ಇಲ್ಲಿ ಬರುತ್ತೆ. ಸೊ ನಿಮ್ಮ ಒಂದು ರಿಜಿಸ್ಟರ್ ನಂಬರ್ ನ ಹಾಕ್ಬೇಕಾಗುತ್ತೆ. ನಿಮ್ಮ ಏನ್ ರಿಜಿಸ್ಟರ್ ನಂಬರ್ ಇರುತ್ತೆ ಸೊ ಅದನ್ನ ರಿಜಿಸ್ಟರ್ ನಂಬರ್ ನ ಎಂಟರ್ ಮಾಡಿ ನೀವು ಒಂದು ಸೆಲೆಕ್ಟ್ ಸಬ್ಜೆಕ್ಟ್ ಅಂದ್ರೆ ನಿಮ್ದು ಯಾವ್ದು ಕಾಂಬಿನೇಷನ್ ಇದೆ, ನೀವು ಅಂದ್ರೆ ಆರ್ಟ್ಸ್, ಕಾಮರ್ಸ್, ಸೈನ್ಸ್ ನೀವು ಯಾವ ಮಾಡಿದೀರಾ ಸೊ ಅದನ್ನ ಜಸ್ಟ್ ಸೆಲೆಕ್ಟ್ ಮಾಡಿ ನಿಮ್ಮ ಒಂದು ರಿಜಿಸ್ಟರ್ ನಂಬರ್ ನ ಎಂಟರ್ ಮಾಡಿ. ಸೊ ನಾನು ನಿಮ್ಗೆ ಒಂದು ರಿಜಿಸ್ಟರ್ ನಂಬರ್ ನ ಎಂಟರ್ ಮಾಡ್ತಾ ಇದ್ದೀನಿ ನಿಮ್ಮ ಒಂದು ರೆಫರೆನ್ಸ್ ಗೋಸ್ಕರ. ಸೊ ಮಾಡಿ ಸಬ್ಮಿಟ್ ಮಾಡಿದ್ರೆ ಸಾಕು, ನಿಮ್ಮ ಒಂದು ರಿಸಲ್ಟ್ಸ್ ಇಲ್ಲಿ ಶೋ ಆಗುತ್ತೆ. ಸದ್ಯಕ್ಕೆ ನಾನು ಬೇರೆ ಒಂದು ಅಂದ್ರೆ ವ್ಯಾಲಿಡ್ ಇರ್ಲಾರ್ದ ಒಂದು ರಿಜಿಸ್ಟರ್ ನಂಬರ್ ಹಾಕಿದ್ದೆ, ಸೊ ಅದು ತಗೊಳ್ಳಿಲ್ಲ. ಸೊ ಇದೇ ರೀತಿ ನೀವು ಜಸ್ಟ್ 1 ಸೆಕೆಂಡ್ ಅಲ್ಲಿ ನೀವು ಮಾಡ್ಬೋದು. ಸೊ ಜಸ್ಟ್ ನೀವು 1 ಮಿನಿಟ್ ಅಲ್ಲಿ ಮಾಡ್ಬೋದು. ಸೊ ಅದನ್ನ ಜಸ್ಟ್ ಅಂದ್ರೆ ನೋಡ್ಕೊಳ್ಳಿ ಸ್ಟೆಪ್ಸ್ ನ ಯಾವ ರೀತಿ ಇದೆ. ರಿಸಲ್ಟ್ ಬಂದ್ಮೇಲೆ ತುಂಬಾ ಒಂದು ಸ್ಟೂಡೆಂಟ್ಸ್ ಗಳು ಈ ಒಂದು ವೆಬ್ಸೈಟ್ ಗೆ ಬರ್ತಾ ಇರ್ತಾರೆ. ಸೊ ಅವಾಗ ವೆಬ್ಸೈಟ್ ಕ್ರಾಶ್ ಆಗೋ ಸಾಧ್ಯತೆ ಇರುತ್ತೆ, ಅಂದ್ರೆ ಸರ್ವರ್ ಡೌನ್ ಆಗೋ ಸಾಧ್ಯತೆ ಇರುತ್ತೆ. ಸೊ ಅದಕ್ಕೋಸ್ಕರ ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿದ್ರೆ ಅಂದ್ರೆ ರಿಸಲ್ಟ್ ಬಿಟ್ಟ ಮೇಲೆ ಡೈರೆಕ್ಟ್ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ. ಸೊ ಅಲ್ಲಿಂದ ನೀವು ಡೈರೆಕ್ಟ್ ಆಗಿ ಅಂದ್ರೆ ರಿಸಲ್ಟ್ ನ ನೋಡ್ಬೋದು. ಸೊ ಯಾರ್ಯಾರು ರಿಸಲ್ಟ್ ನೋಡ್ಬೇಕಂತ ಇಂಟ್ರೆಸ್ಟ್ ಇದೆ ಅಂದ್ರೆ ಮುಂದಿನ ದಿನಗಳಲ್ಲಿ ನಿಮ್ಮ ರಿಸಲ್ಟ್ ಬಂದಾಗ ಸೊ ಬಹಳಷ್ಟು ಕುತೂಹಲ ಇರುತ್ತೆ ನಿಮ್ಗೆ, ರಿಸಲ್ಟ್ಸ್ ಯಾವ ರೀತಿ ಇರುತ್ತಪ್ಪ ನಮ್ದು ಅಂತ. ಸೊ ಜಸ್ಟ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಸೊ ರಿಸಲ್ಟ್ಸ್ ಬಂದ್ಮೇಲೆ ನಾನು ನಿಮ್ಗೆ ಡೈರೆಕ್ಟ್ ಆಗಿ ಲಿಂಕ್ ಕೊಟ್ಟಿರ್ತೀನಿ. ಜಸ್ಟ್ ಲಿಂಕ್ ಇಂದ ನಿಮ್ಮ ರಿಜಿಸ್ಟರ್ ನಂಬರ್ ಕಾಂಬಿನೇಷನ್ ಸೆಲೆಕ್ಟ್ ಮಾಡಿ ನಿಮ್ಮ ರಿಸಲ್ಟ್ ನ ನೋಡ್ಕೊಳ್ಬಹುದು ಒನ್ಸ್ ರಿಸಲ್ಟ್ ಅನೌನ್ಸ್ ಆದ್ಮೇಲೆ. ಸೊ ಅಲ್ಲಿವರೆಗೂ ಸ್ಟೇ ಟ್ಯೂನ್ ಗೈಸ್. ಸೊ ನಿಮ್ಗೆ ಏನಾದ್ರು ಡೌಟ್ಸ್ ಇದ್ರೆ ಕಮೆಂಟ್ಸ್ ಅಲ್ಲಿ ಕೇಳಿ, ನಾನು ನಿಮ್ಗೆ ಆನ್ಸರ್ ಕೊಡ್ತೀನಿ. ಸೊ ಮುಂದಿನ ಇಂತಹ ವಿಡಿಯೋಗಳಲ್ಲಿ ಸಿಗೋಣ ಅಂತ. ಬೈ ಬೈ ಗೈಸ್, ಹ್ಯಾವ್ ಅ ಗುಡ್ ಲಕ್.